ನೀವು ಎಲ್ಲರೂ ಮಾಲಿ ಹಾಕೊಂಡ್ರಿ ಅಲ್ಲ, ಪ್ರಥಮ ಮಾಲಿ ಹಾಕದವ್ರು ಯಾರು ಅಂತಾರೆ. ಪ್ರಥಮ ಮಾಲಿ ಯಾರು ಹಾಕಿದ್ರು? ನಾವು ನೀವು ಹಾಕಿದ್ವಿ. ಯಾರು ಹಾಕಿದ್ರು ಮಾಲಿ? ಅಕಲಂಗ ಕೊಂಡು ಬ್ರಹ್ಮಣ ನಾಯಕ ಹೇಳ್ತಾರೆ ಬಿಟ್ಟಲ್ಲ, ಮಾಲಿ ಯಾರು ಹಾಕಿರಪ್ಪ ವಿಷ್ಣು ಅವತಾರದೊಳಗ. ನಾನು ಏನ್ ಮಾಡಿದೆ ಅಂದ್ರೆ ಜಲಂಧರನಿಗೆ ಶಂಕರ ಪರಮಾತ್ಮನಿಗೆ ಇದಕ್ಕೆ ಪ್ರಾರಂಭ ಆಗುತ್ತೆ. ಅದಕ್ಕೆ ಪ್ರಾರಂಭ ಆದಾಗ ರಂಗಾವಳಿ ಅಂತ ಹೋದೆ. ಈ ನಿಜವಾಗ ಶಂಕರ ಸೋಲ್ತಾನ ಅಂತ ಹೇಳಿ ನಾನೇನ್ ಮಾಡಿದೆ ಅಂದ್ರ ಜಲಂಧರ ರೂಪ ಹೋಗ್ತಂತ. ಅವಾಗ ಏನ್ ಮಾಡಿದ ಅಂದ್ರೆ ಶಂಕರ ಭಗವಾನ್ ಜಲಂಧರ ಸಂವಾರ ಮಾಡಿದ. ಮುಂದಾಗಿ ಸಂವಾರ ಮಾಡಿದಾಗ ಆ ಚಂದ ಏನ್ ಬಿಟ್ಟಿತ್ತಂದ್ರ ರಂದೆ ಅಂತ ಬಿಟ್ಟಿತ್ತು. ಆ ರಂದೆ ಅವಾಗ ಕೇಳ್ತಾಳ, ನೀ ಯಾರದೆ ಅಂದಾಗ ನಾವು ವಿಷ್ಣು ದೇವರನೆ ಅಂತ ಅವತಾರ ತಗೊಂತಾನೆ. ಮತ್ತೆ ಎಷ್ಟೋ ದಿನ ನಾನು ವಿಷ್ಣು ದೇವಾಯ ನಮ ಅಂತ ಹೇಳಿದೆ, ನೀ ಬರ್ಲಿಲ್ಲ. ನನಗೆ ದೈತ್ಯ ಕಂಡಾಗ ಕಡೆ ಅವನು ನೀ ಕಂಡು ತಗೊಂಡೆ ಅಂದ್ರ ನಿಮ್ಮ ಮೈ ಎಲ್ಲ ಚರಕಾಟ್ ಹತ್ತು ಹೋಗಲಿ ಅಂತ ಶ್ರಾಪ ಆಗ್ತದೆ. ಮಯಾಕರ್ತಾರಿ ಸೃಷ್ಟಿಕರ್ತ ಬ್ರಹ್ಮ, ಲಯಾಕರ್ತಾರೋ ಲಯಾಕರ್ತ ವಿಷ್ಣು ದೇವ. ಈ ಲಯಾಕರ್ತ ಓಡಾಡಕತ್ತ ನೋಡಿ ಭೃಂಗಲ 33 ಕೋಟಿ ದೇವತೆಗಳು ಬಂದು ಈ ಲಯಾಕರ್ತ ಲಯ ಮಾಡುವಂತ ಭಗವಂತನಿಗೆ ಏನ್ ಹತ್ತಿತ್ತಂದ್ರ ನೀ ಕ್ಷಮಾ ಮಾಡಂತ ಕೇಳ್ತಾ ಇದ್ದಾರೆ. ಒಂದೇ ಅವಾಗ ಏನ್ ಹೇಳ್ತಾಳಂದ್ರ, ನೋಡು ನನ್ನ ಜಲಂಧರ ಸವಾದಾಗ ನನ್ನಲ್ಲೇ ಸ್ವಗಮನ ಮಾಡ್ರಿ, ನನ್ನಲ್ಲೇ ಸುಟ್ಟು ಬಿಡ್ರಿ. ಮುಂದ ನಾ ಏನ್ ಮಾಡಿ ಹುಟ್ಟು ಬರ್ತೇನೆ ಅಂದ್ರ ನನ್ನ ಮದುವೆ ಆಗ್ಬೇಕು. ಕೃಷ್ಣದೇವ ತುಳಸಿ ಮದುವೆ ಅಂತೇನಲ್ಲ, ಮದುವೆ ಆಗ್ಬೇಕು. ಆ ಸವಾದ ಜಗದೊಳಗೆ ಸುತ್ತ ಜಗದೊಳಗ ನಾನು ತುಳಸಿ ಗಿಡ ಆಗಿ ಹುಟ್ಟು ಬರ್ತೇನೆ. ಆ ತುಳಸಿ ಮಾಲಿ ಅಲ್ಲಿ ತನ ಹಾಕೋದು ಅಲ್ಲಿ ತನ ಅವನು ಕೆರ್ಕಾಕೊಳ್ಳೋದಿಲ್ಲ. ಆ ತುಳಸಿ ಮಾಲಿ ಹಾಕೊಂಡಾಗ ಮಾತ್ರ ಅವನ ನೀಲ್ ಕಟ್ಟಿ ಅಂದಾಗ ಮಾಲಿ ಯಾರು ಹಾಕಿದ್ರ ಅಂದ್ರ ವಿಷ್ಣು ದೇವಿ. ಅವಾಗ ಹಾಕೊಂಡ ತುಳಸಿ ಮಾಲಿಯನ್ನ ಪರಮಾತ್ಮ ಹಾಕೊಂಡ. ಪರಮಾತ್ಮ ಏನಂದ, ತುಳಸಿ ಮಾಲಿ ಹಾಕೊಂಡಾಗ ನನಗೆ ಶಾಂತಿ ಸಿಕ್ತು, ಆನಂದ ಸಿಕ್ತು. ಈ ಭೂಮಿ ಮೇಲೆ ನಾನು ಸಂಸಾರಕ್ಕೆ ಹೇಳೋದಿರಲ್ಲ, ನೀವು ಯಾರು ತುಳಸಿ ಮಾಲೆಯನ್ನು ಧರಿಸ್ತೀರಿ ನನ್ನ ಸ್ವರೂಪ ಆಗ್ತೀರಿ ಅಂತ ಹೇಳಿದ ಪರಮಾತ್ಮ. ನನ್ನ ಸ್ವರೂಪ ಆಗ್ತೀರಿ, ಅದಕ್ಕೆ ನೀವೇನ್ ಮಾಡ್ರಿ, ತುಳಸಿ ಮಾಲೆಯನ್ನು ಧರಿಸಿರಿ ಅಂತ ಹೇಳಿದ. ಈ ತುಳಸಿ ಮಾಲೆಯನ್ನು ನಾವು ಧರಿಸಬೇಕಾದ್ರೆ ಜ್ಞಾನದೇವ ಜ್ಞಾನಿ ರಾಮಕೃಷ್ಣ ಮಣಿ ಅನಂತ ಜನ್ಮನಿ ಪುಣ್ಯ ಹೋಯ ಅಂತ ಹೇಳ್ತಾರೆ. ಈ ತುಳಸಿ ಮಾಲೆಯನ್ನು ಹಾಕೊಳ್ಬೇಕಾದ್ರೂ ಅದು ಅನಂತ ಜನ್ಮದ ಪುಣ್ಯ ಬೇಕು ಅಂತಾರೆ. ಅನಂತ ಜನ್ಮದ ಪುಣ್ಯ ಬೇಕು, ಖಾಲಿ ಜನ್ಮದ ಪುಣ್ಯ ಅಲ್ಲ, ಅನಂತ ಜನ್ಮದ ಪುಣ್ಯ. ಆ ಪುಣ್ಯ ಇದ್ದಾಗ ಮಾತ್ರ ಬರ್ತದ ಅಂತ ಹೇಳ್ತಾರೆ. ಕಾಯ ಸಾಂಗನಿಯ ಸಂತ ಚೀರ್ಪುತ್ತಾರ ಮಜೆ ನಿರಂತರ ಜಾಗವಿತ್ತು. ಎಂತವರು ಸಂತ ತುಕಾರಾಮ ಜ್ಞಾನೇಶ್ವರ ಮೌಲ್ಯವರು ಎಂತವ್ರಂದ್ರ ಆಳಂದು 20 ಲಕ್ಷ ದಿಂಡಿ ಬರ್ತಿತ್ತು. ತುಕಾರಾಮ ಹೋಗುವಾಗ ಒಂದು ಅಜ್ಜಿ ಬಂದು ಹೇಳ್ತಂತ, ನನ್ನ ಮನೆಗೆ ಬರ್ರಿ ನೀವು ಸಂತ ಅಂತ ಕೇಳ್ತಾನ. ಸಂತ ತುಕಾರಾಮ ಅಂದ್ರು ಏನಂತ, ನಮ್ದು ನಿಸ್ಸಾರ ಸೇವಾ ಅದಾವ, ನಾವ್ ಹೆಂಗ್ ಬರೋದು ಅಂತ ಕೇಳಿದ್ರ. ಮತ್ ನನ್ನ ಮನೆಗೆ ಬರ್ಲಿಲ್ಲ ಅಂದ್ರೆ ನಾ ಏನ್ ಮಾಡ್ಲಿ ಅಂತ ಆಗತ್ತಂತ್ರಿ ಅನ್ನೋದು. ಅವಾಗ ಸಂತ ತುಕಾರಾಮ್ರ ಮತ್ತೆ ಮುಂದೆ ನೋಡೋಣ ಅಂತ ಮುಂದೆ ಹೆಜ್ಜೆ ಇಟ್ರಂತ. ಜ್ಞಾನೇಶ್ವರ ಮೌಲ್ಯವ್ರೇನು ಪಾಲ್ಕು ಅಂತಿದ್ರಲ್ಲ, ಜ್ಞಾನೇಶ್ವರ ಸಮಾಧಿ ತಗೊಂಡು 2-3 ವರ್ಷ ಆಗಿತ್ತು. ಆ ಪಾಲ್ಕಿ ಒಳಗಿಂದ ಜ್ಞಾನೇಶ್ವರ ಮೂರ್ತಿ ಇತ್ತಲ್ಲ, ಅದ ಮೂರ್ತಿ ಜ್ಞಾನೇಶ್ವರ ಹೆಂಗಿದ್ರಿ ಹಂಗೆ ಹೇಳಿ ಹೊಂಟ್ರಂತ ಮೂರ್ತಿ ನೋಡಿ. ಸಮಾಧಿ ತಗೊಂಡು 2-3 ವರ್ಷ ಆಗಿತ್ತು. ಜ್ಞಾನೇಶ್ವರ ಮೌಲ್ಯ ಅವರು ಪಾಲ್ಕಿ ಒಳಗಿಂದ ಇಳಿದ ಮನೆಗೆ ಹೋದ್ರಂತ. ಅವಾಗ ಹೇಳ್ತಾರ ಯಾರ, ತುಕಾರಾಮ್, ಶ್ರೀ ಸಂತಾಚಿಯ ಮಾತಾ ಚರಣಾವರಿ ಸಾಷ್ಟಾಂಗ ಏಕರಿ ದಂಡವತ ಅಂತ ಹೇಳಿದ್ರು.
ही संताची माता चरणावरी ಸಾಷ್ಟಾಂಗ ಕರಿದಂಡವಪ್ಪ. ನೀವು ಸಮಾಧಿ ತಗೊಂಡು 200 ವರ್ಷ ಆಗೈತಿ ಜ್ಞಾನೇಶ್ವರ ಮೌಲ್ಯವರ, ನೀವು ಎಲ್ಲಿಂದ ಬಂದ್ರಿ ಅಂತ ಕೇಳಿದ್ರು. ನೋಡಪ್ಪ, ನಾ ಸಮಾಧಿ ನಿಮಿತ್ತ ತಗೊಂಡವ್ರು. ನಾನು ಅದನ್ನಂತ ಇದು 20 ಲಕ್ಷ 40 ಲಕ್ಷ ದುಂಡಿ ಹೋಗ್ತದೆ. ಯಾರು ಕಣ್ಣಾಗ ಕಣ್ಣೀರು ಕಳಿಸೋದಂತ ನೀವು ಹೋಗ್ರಿ ಸಾಕಂದ ಜ್ಞಾನೇಶ್ವರ ಮೌಲ್ಯ. ಯಾವಾಗ ಮನೆಯೊಳಗೆ ಹೋಗಿ ಪ್ರಸಾದ ತಗೊಂಡ್ರು, ಕಾಲಿಗೆ ಬಿದ್ದು ತುಕಾರಾಮ್ರು, ಅಪ್ಪ ನಾವು ಇನ್ನ ನೀವು ಹೇಳ್ದಂಗೆ ನಡೆಸ್ತೀನಿ ಅಂತೇಳಿ ಇದನ್ನ ಮಾಡ್ತಾರ. ಪ್ರಸಾದವನ್ನು ತಗೊಂಡು ಆಶೀರ್ವಾದ ಮಾಡಿ ಜ್ಞಾನೇಶ್ವರ ಮೌಲ್ಯ ಅವರು ಏನ್ ಮಾಡಿದ್ರು, ಪಾಲ್ಕಿ ಒಳಗೆ ಕುಂತರು, ಮಾಯವಾದ್ರು. ಪಾಲ್ಕಿ ಮುಂದೆ ಸಾಗಾತ. ಅಂದ್ರ ಜೀವ ನಿಮಿತ್ತ ಬಿಟ್ರವರು, ಜೀವ ನಿಮಿತ್ತ ಬಿಟ್ರು. ಅವ್ರು ನಮ್ಮನ್ನ ಬಿಟ್ಟು ಹೋಗ್ಬಿಡ್ಲಿಲ್ಲ. ಅವರು ಜೀವ ನಿಮಿತ್ತ ಬಿಟ್ರು. ಹಿಂಗ ಏನಾಗ್ತದೆ ಅಂದ್ರೆ ಏಕನಾಥ್ ಮಹಾರಾಜರಿಗೆ ಬಹಳ ಜನ ಕಾಡಿದ್ರು. ಅವಾಗ ಏಕನಾಥ್ ಮಹಾರಾಜರು ಸಾಕಪ್ಪ ಅಂತ 62 ವರ್ಷಕ್ಕೆ ದೇಹ ಬಿಟ್ರು. ಎಷ್ಟು 62 ವರ್ಷಕ್ಕೆ ದೇಹ ಬಿಟ್ರು. 62 ವರ್ಷಕ್ಕೆ ದೇಹ ಬಿಟ್ಟಾಗ ಅವ್ರಾಗಿನ ಮಂದಿ ಅಂದ್ರು, ದುಃಖಾದ ವಿದ್ಯಾ ಪಾರಂಗತಾದ ಸೇವಾ ಮಾಡಿದ ಭಗವಂತಂದು ಏನೆಲ್ಲ ಮಾಡಿದ್ರು ನಾವು ಹೊರಗೆ ಬಂತಲ್ಲ ಅಂದ್ರಿ. ನಾವು ಹೊರಗೆ ಬಂತಲ್ಲ ಅಂತಂದ್ರಿ. ಅವ್ರು ಊರ ಹಸಿ ಮಠ ಹೋಗಿತ್ತು, ಹತ್ಕೊಂಡ್ ಹೊಂಟಿದ್ರಲ್ಲ, ಗುಲಾಬ್ ಪುಂಡಲಿ ಅಂತೇಳಿ ಹಾಕಿ ಹೊಂಟಿದ್ರಲ್ಲ. ಹೋಗುವಾಗ ಇವ್ರು ಏನ್ ಮನಸ್ಸಾಗ ಬಂತ 4 ಮಂದಿ ಗೊತ್ತವ್ರಿಗೆ ಏನ್ ಮಾಡಿದ್ರು, ನಾವು ಹೊರಗೆ ನಾವು ಬಂತಲ್ಲ ಅಂತಂದ್ರ. ಹಂಗಾಗಿ ಏಕನಾಥ್ ಮಹಾರಾಜರು ಮತ್ ಹೊಳಗೆ ಜೀವ ತುಂಬಿದ್ರಮ್ಮ. ಯಾರಪ್ಪ ಕೆಳಗೆ ಹೇಳ್ತಿರಮ್ಮ, ಅಲ್ಲಿ ಮರ ಸತ್ತಿದ್ದಲ್ಲಿ ನಿಂತು ಕೇಳಿ ಅಂತ. ನೋಡ, ನನ್ನಿಂದ ಯಾರಿಗೂ ತೊಂದರೆ ಆಗ್ಬಾರ್ದು. ನಾನು ನೀವೇನಂದ್ರಿ, ಏನ್ ಮಾಡಿದ್ರು ನಾವು ಹೊರಗಾತಂದ್ರಲ್ಲ, ನಿಮಗೆ ತೊಂದರೆ ಆಗೋದಾರ, ನಿಮಗೆ ತೊಂದರೆ ಆಗಲ್ಲ, ನಾ 1 ದಿನ ಹೋಗ್ತೇನೆ ಅಂತ ಮನೆಗೆ ಹೋದ್ರ. ಹೋಗ್ತೀರಿ ನೀವು ಮನೆಗೆ? ಏಕನಾಥ್ ಮಹಾರಾಜ್ ಮುಂದ ಮತ್ತೊಂದು ದಿನ ದೇಹ ಬಿಟ್ಟಾಗ ಇವ್ 4 ಮಂದಿ ಬಂದಯ್ಯ. ಅವ್ರು ಹಂಗಂದಿ ಅನ್ನೋದು ಬೇಡ, ಹೊತ್ಕೊಂಡು ಹೋಗೋಣ ಅಂತ ಹೊತ್ಕೊಂಡು ಹೋಗ್ತೀವಿ. ಹೊತ್ಕೊಂಡು ಹೋಗುವಾಗ ಆ ಊರಿಗೆ ಒಬ್ಬ ಮುಸಲ್ಮಾನಗಿತ್ತಿ ಆ ಊರಿಗೆ ಬರ್ತಿದ್ಲು. ಮುಂದೆ ಸವಾ ಬೇಕಾಗ್ತಲ್ರಿ. ಸವಾ ಬಿಟ್ಟಾಗ ಆಚೆ ನಮ್ದು ಏನೋ ನನ್ನ ಜೀವನದಾಗ ಲಗ್ನ ಆಗಿ ನಾ ಬಾಳೆ ಮಾಡ್ಬೇಕಂತ ಈ ಊರಿಗೆ ಬಂದೇನಿ. ಏನೋ ನನ್ನ ಜೀವನದಾಗ ಸವಾ ಬೇಕಾಗ್ತಲ್ಲಪ್ಪ, ಏನೋ ಅನಿಷ್ಟ ಆಗ್ತಲ್ಲ ಅನ್ನ. ಏನೋ ನನ್ನ ಬಾಳೆದೊಳಗೆ ಚಂದ ಹೋಗ್ಬೇಕಂತ ನಾ ಮಾಡಿದ್ಯಾ, ಈ ಸವಾ ನೋಡಿದ್ಯಾ, ಇನ್ನನ್ನ ಚಂದ ಹೋಗ್ತೇನೆ ಅಂತ ವಯಸ್ಸಿಲ್ಲ ಅಂತ ಹೇಳಿದ್ರಂತೆ. ನೀನೇನು ಸವಾ ಹೊಂದಕ್ಕಲ್ರಿ, ಕೆಳಗಿಸ್ತಿಪ್ಪ ಅಂತ ಮತ್ತೆ ಕೆಳಗಿಸ್ತಿದ್ದ. ಕೆಳಗಿಸಿದಂತ ಬೇಡ, ಇನ್ನೊಂದ್ ದಿನ ಇದ್ದ ಮತ್ ಕುಲ್ಲ ಇದ್ದ ಸಾಯ್ತೇನೆ ನಾನು, ಇನ್ನೊಬ್ರು ತೊಂದರೆ ಆಗಿ ನಾ ಸಾಯೋದಿಲ್ಲ ಅಂತೇಳಿ ಆ ಹೆಣ್ಣು ಮಗಳ ಎದುರು ಹೋಯ್ತು. ನಾವು ನೋಡುವ ತಾಯಿ, ನೀನು ತುಳಕಂಗ ಬಾಳೆ ಮಾಡಾಕಿ ಮಾಡು, ನಿನಗ ಒಳ್ಳೆಯ ಪುತ್ರ ಪ್ರಾಪ್ತಿಯಾಗಲಿ, ನನ್ನಿಂದ ನಿನಗೆ ತೊಂದರೆ ಆಗೋದು ಬೇಡ, ನಾ ಇನ್ನೊಂದ್ ದಿನ ಕುಲ್ಲ ಇದ್ದ ಸಾಯ್ತೀನಿ ಅಂತ ತುಕಾರಾಮ್ರು ಯಾರು ಏಕನಾಥ್ ಮಹಾರಾಜ್ ಮನೆಗೆ ಹೋದ್ರ. ಇವ್ರೇನಂತಾರ, ಪುಣ್ಯತಿಥಿ ಅಂದ್ರ ಸತ್ತವ್ರದ್ದು ಮಾಡ್ಬೇಕಂತಾರ. ಇವ್ರು ಸತ್ತವ್ರದ್ದು ಮಾಡೋದು ಬೇರೆ. ಜೀವಂತ ಪುಣ್ಯತಿಥಿ, ಎಲ್ಲ ಸಂತರು ಜೀವಂತ ಪುಣ್ಯತಿಥಿ. ನಾವು ನೀವೆಲ್ಲ ಸತ್ತು ತಿಥಿ ಮಾಡ್ತೀವಿ, ಆ ತಿಥಿ ಎಲ್ಲಿದೆ? ಜೀವಂತ ಪುಣ್ಯತಿಥಿ ಅಂದ್ರ ಜೀವಂತ ಮುಕ್ತನಾಗುವ ಅಂದಾರ. ಸತ್ತಿಂದ ಮುಕ್ತನಾಗುವಲ್ಲ, ಜೀವಂತ ಮುಕ್ತರಾಗರಿ ಅಂತಾರೆ ತುಕಾರ. ಅವಾಗ ಏಕನಾಥ್ ಮಹಾರಾಜ್ ಏನ್ ಮಾಡಿದ್ರು ಅಂದ್ರ, ಒಬ್ಬ ದಂಡಕ ಸ್ವಾಮಿ ಅವನ ಶಿಷ್ಯ ಹಿಂಗ ಬರುವಾಗ ಏಕನಾಥ ಶಿಷ್ಯ ದಂಡಕ ಸ್ವಾಮಿ ಅಂತ. ಅವ್ ದಂಡಕ ಸ್ವಾಮಿ ಏನಂದ್ರು, ಏನು ನೀನ್ ಏನ್ ಮಾಡ್ತೀವಿ ಅಂತ ಕೇಳಿದ. ತಪ್ಪ ನನ್ನ ಶಿಷ್ಯ ಅಷ್ಟ ಕಡೆ ಮುಂದಿನ ಏನು ಗೊತ್ತಿಲ್ಲ ಅನ್ನಂತ. ಹಂಗಾರ ನೀವೇನ್ ಮಾಡಿದ್ರ ಐಡೋ ಗೊತ್ತೇನ್ರಿ, ಸಾಬೂನ್ ಹಾಕಾಬೇಡಿ, ಮುಂದೆ ಹಾಕಾಕೊಂಡ್ರಿ. ಮುಂದೆ ಮಾಡೋರು ಇರ್ತಾರಲ್ಲ, ಊರೊಳಗೆ 4 ಮಂದಿರ ನಿಂದೆ ಮಾಡೋರು ಇರ್ತಾರ. ಯಾವ ನಿಂದೆ
ಬರ್ತಾನಂತ ನಾಯ ಹುಟ್ಟಿ ಬರ್ತಾನಂತ್ರಿ. ಮತ್ತ ಅತಿ ಪಾಪ ಮಾಡಿದ ಮನುಷ್ಯ ಹುಲ್ಲಾಗಿ ಹುಟ್ಟಿ ಬರ್ತಾನಂತ. ಹುಲ್ಲಾಗಿ ಹುಟ್ಟಿ ಬರ್ತೈತಂತ ಮನುಷ್ಯ, ಪಾಪ ಮಾಡಿದ ಮನುಷ್ಯ. ಯಾವಾಗ ದಂಡಕ ಸ್ವಾಮಿಗೆ ಒಂದು ಸತ್ತ ಕತ್ತಿ ಮ್ಯಾಲ ಕಂಬಳಿ ಮುಚ್ಚಿ ನಿಮ್ ಗುರುಗಳು ಮಕ್ಕೊಂಡಾರ ನೋಡಂತ ತೋರಿಸಿದ್ರು. ಅವ್ರು ನಿಮ್ ಗುರುಗಳು ಅನ್ನೋ ಶಬ್ದ ಅಷ್ಟ ಕೇಳಿದ ಮ್ಯಾಲ ಏನ್ ಮಾಡಿದ ದಂಡಕ ಸ್ವಾಮಿ? ಅದು ಮುಂದಿನ ಕಾಲ ಬಿಟ್ಟಿದ್ ಹಿಂದಿನ ಕಾಲ ಬಿಟ್ಟಿದ್ರಂತ ಕರ್ಮಾಡ. ಯಾವಾಗ ದಂಡಕ ಸ್ವಾಮಿ ಹೋಗಿ ಕಾಲಿಗೆ ಬಿದ್ದ, ಯಾರ ಕಾಲಿಗೆ? ಆ ಕತ್ತಿ ಕಾಲಿಗೆ ಬಿದ್ದ. ಕತ್ತಿ ಕಾಲಿಗೆ ಬಿದ್ದಲ್ಲ, ಆ ಸತ್ತ ಕತ್ತಿ ಎದ್ದು ನಿಂತಾವ ನೋಡ್ರಿ ಪವಾಡ. ಸತ್ತ ಕತ್ತಿ ಎದ್ದು ನಿಂತಾವ. ಸತ್ತ ಕತ್ತಿ ಎದ್ದು ನಿಂತಾವ. ಮತ್ ಇವ್ರು ಯಾರ ಕಾಲ್ ಬೀಳುವಂತ ಹೇಳಿದ್ರೆ ಅವನ ಕಾಲ್ ಬೀಳುದಾಗ್ತದೆ. ಇದು ಯಾರಿಗೆ ಗೊತ್ತಾಗಿತ್ತಂದ್ರೆ ಮನ್ಯಾಗ ಏಕಾತ್ ಮಾಡೋದಿರ್ತಲ್ಲ ಅವ್ರಿಗೆ ಮೊದ್ಲು ಗೊತ್ತಾಗಿತ್ತಂತ. ಅವಾಗ ನಮಸ್ಕಾರ ಗುರುದೇವ ಅಂದ. ನೀ ನಮಸ್ಕಾರ ಮಾಡಿದಪ್ಪ ಬಾಳ ಒಳ್ಳೇದಾತು, ಆದ್ರೆ ನೀ ಸಾಯ್ದು ಬಂತಲ್ಲ ಅಂದಾರಿ. ಅದ್ಯಾಕಂದ್ರು? ಅದ್ಯಾಕ್ರಿ ಗುರುಗ ಅಂದ್ರ, ಮತ್ ನೀನು ಸತ್ತ ಕತ್ತಿ ಎಬಿಸಿ ಬಂದಿ, ಸತ್ತ ಕತ್ತಿ ಕಾಲ್ ಬಿಟ್ಟು ಎಬಿಸಿ ಬಂದಿದಿ. ಮತ್ತ ಸತ್ತ ಕತ್ತಿ ಎಬಿಸಿ ಬಂದಿ ಕರೆ ಸತ್ತವ್ರನ್ನೆಲ್ಲ ನೀನ್ ಮುಂದೆ ಬಂದ್ಬಿಟ್ರ ಮತ್ ನೀ ಎಬ್ಸೋದಕ್ಕಲ್ಲ ಅಂದ. ಬೇಡ, ನೀರ ಸಮಾಧಿ ತಗೊಂಡ್ಬಿಡ ಅಂದಾರ. ಗುರುಗಳಾಗ ಸಮಾಧಿ ತಗೊಂಡ್ರು, ಹಿಂದ ಮುಂದೆ ವಿಚಾರ ಮಾಡಿ ಹೋಗಿ ಸಮಾಧಿ ತಗೊಂಡ. ಜೀವಂತ ಸಮಾಧಿ ತಗೊಂಡ ದಂಡಕ ಸ್ವಾಮಿ. ಬ್ರಾಹ್ಮಣರೆಲ್ಲ ಬಂದು ಹೇಳಿದ್ರು, ಅಲ್ಲ ಜೀವಂತ ಸಮಾಧಿ ಮಾಡಿಸಿ ಬ್ರಾಹ್ಮಣ ಹಕ್ಕನ್ನು ದೊಡ್ಡ ಹತ್ತೆ ಇದು, ಮತ್ತ ನೀನ ಗೊತ್ತ ಹಾಕೊಂಡಿಕ ನೀ ಸತ್ತವ್ರನ್ನ ಸಾಕಾಗ್ತದ, ಇವ್ರನ್ನ ಸಾಕಾಗ್ತದ ಅಂತ ಕೇಳಿದ್ರು. ಅವಾಗ ಇದೇನಂದ, ಉಳಿಸಂದ್ರೆ ಅವ್ರಿಗೂ ಉಳಿಸಬಹುದು ಅಂತ ಏಕನಾಥ್ ಮಹಾರಾಜ್. ಯಾರು ಉಳಿಸಿದಾರೆ? ಸೂರ್ಯ ದೇವನಿಗೆ ಉಳಿಸಿದ, ಭಾನುದಾಸನ್ನು ಉಳಿಸಿದ, ಚಕ್ರಪಾಣಿ ಅರ್ಜುನಿಗೆ ಉಳಿಸಿದ. ಯಾರು? ಏಕನಾಥ್ ಮಹಾರಾಜ್. ಮುಂದೆ ಒಂದಾನೊಂದು ದಿನ ಏಕನಾಥ್ ಮಹಾರಾಜ್ ಬಂದ್ರು. ಅದರ ಜ್ಞಾನೇಶ್ವರ ಮೌಲ್ಯವರು ಪಾಣದ ಬಾಯಿಂದ ತಿಳಿಸ್ಯಾರ. ನೀಂಗರ ಇನ್ನು ಸತ್ತು ಕರೆಯಲ್ಲ ಇದ್ರ ಐಶ್ವರ್ಯನ ಗುಡಿಯಾಗ ಕಲ್ಲಿನ ಬಸವಣ್ಣ, ಆ ಕಲ್ಲಿನ ಬಸವಣ್ಣ ಹೋಲುತ್ತೇನೆ ಅಂತ ಕೇಳಿದ. ಆಯ್ತು ಖಂಡಿತ, ಅದು ಭಗವಂತನ ಇಚ್ಛಾಂತರ ಆಗಲಿ ಅಂತ್ರಿ. ಆ ತಂದು ಹೋಗಿ ಹುಲ್ಲು ಹಿಡ್ಕೊಂಡು ಹೋದಂತೆ ಏಕನಾಥ್ ಮಹಾರಾಜ್. ಆ ಬಸವಣ್ಣ ಹೇಳಿದಂತ, ನೋಡ ಸತ್ಯ ಆ ಸತ್ತ ಕತ್ತಿ ಅನ್ಸಾಕ್ ಹೋಗಿ ಶಿಷ್ಯ ಸಮಾಧಿಸ್ತನಾದ. ಆ ಸಮಾಧಿ ಸತ್ಯ ಹೇಳಾಕ ನಾನು ಹೋಗಿ ನೀ ಏನ್ ಮಾಡೋದಂತಿಗೆ ಹುಲ್ಲು ತಿನ್ನೋದು ಮಾಡ್ತಾನ ನೋಡ್ತಾನೆ. ಯಾರಿಗೆ? ಕಲ್ಲಿನ ಬಸವಣ್ಣ. ಹುಲ್ಲು ತಿನ್ನ ಅಂದ. ಆ ಕಲ್ಲಿನ ಬಸವಣ್ಣ ಹುಲ್ಲು ತಿನ್ನಾಕತ್ತಂತ್ರಿ. ಹುಲ್ಲು ತಿನ್ನಾಕಂತೆ ಏಕನಾಥ್ ಮಹಾರಾಜ್ ಹೇಳೋದಂತ ಯಾಕೆ ನೀನು ಅಂತ ಹೇಳಿದ್ರಂತ. ಕಲ್ಲಿನ ಬಸವಣ್ಣ ಯಾಕೆ ನಿಂತಂತ ನೋಡ್ರಿ. ಎಷ್ಟು ತಾಕತ್ತಿರ್ಬೋದು. ನಮ್ಮ ಮಾತಿ ಮನುಷ್ಯರೇ ಅದ್ ನಿಲ್ಲುವ ಕಠಿಣ ಐತಿ. ನಾವು ಸಂತ್ರ ಹೌದಿಲ್ಲ. ಕಲ್ಲಿನ ಬಸವಣ್ಣ ಎತ್ತು ನಿಂತಂತೆ. ಕಲ್ಲಿನ ಬಸವಣ್ಣ ಎತ್ತು ನಿಂತಾಗ ಏನ್ ಹೇಳಿದ್ರು? ಹೋಗು ನಡಿ, ಗೋದಾವರಿ ಒಳಗೆ ನಡಿ ಅಂತಂದ್ರ. ನೀನು ಗೋದಾವರಿ ಸಮಾಜ ಆಗೋಗಂತ. ಆ ಕಲ್ಲಿನ ಬಸವಣ್ಣ ಏನ್ ಮಾಡ್ತೀರಿ? ಗೋದಾವರಿ ಒಳಗೆ ಹೊಂಡತ್ತು. ಅವಾಗ ಬಸವಣ್ಣಗೆ ಆಶೀರ್ವಾದ ಮಾಡಿದಾರೆ ಏಕನಾಥ್ ಮಹಾರಾಜ್. ನೋಡಪ್ಪ, ಕಲಿಯೋಗದೊಳಗೆ ನೀನು ಯಾರ ಕೋಡರ ಕಾಣ್ಲಿ, ಅವ್ ಯಾರ ಕೋಡ ನೋಡಿ ಹೋಗ್ಲಿ ಜನ ಅಂತ ಹೇಳ್ತಾರೆ. ಈಗೇನು ಗೋದಾವರಿ ಒಳಗೆ ನೋಡ್ರಿ ಕಲ್ಲಿನ ಬಸವಣ್ಣನ ಎರಡು ಕೋಡ್ ಕಾಣ್ತಾವ. ಏಕನಾಥ್ ಮಹಾರಾಜ್ ಏನ್ ಮಾಡಿದ್ರು? ಇಂಥ ಆದರ್ಶವನ್ನ ಮಾಡಿದ್ರು ಅಂತ. ಮುಂದೆ ಒಂದಾನೊಂದು ದಿನ ಯಾರಿಗೂ ದಾಸರಾಗಿಲ್ಲ ಏಕನಾಥ್ ಮಹಾರಾಜರು. ರಾಮಕೃಷ್ಣ ಜಲ ಸಮಾಧಿ ಆದ್ರು. ನೆಲ ಸಮಾಧಿ ಯಾರಾದ್ರು? ಜ್ಞಾನೇಶ್ವರ ಮೌಲ್ಯ ಅವರಾದ್ರು. ನಾಮ ಸಮಾಧಿ ಯಾರಾದ್ರು? ನಾಮದೇವರಾದ್ರು ಮಹಾರಾಜ್ರ. ವೈಕುಂಠ ಸಮಾಧಿ ಯಾರಾದ್ರು? ತುಕಾರಾಮ ಆದ್ರು. ತುಕಾರಾಮ. ಜಲ ಸಮಾಧಿ ಯಾರಾದ್ರು? ಏಕನಾಥರಾದ್ರು. ಹಿಂಗೆ ಅವ್ರ ಜೀವಂತ ಸಮಾಧಿ ಆದ್ರು. ಅಂದ್ರೆ ಜೀವಂತ ಇನ್ನೂ ಅದಾರ ಅಂತವ್ರು. ಜೀವಂತ ಭೂಮಿ ಮೇಲೆ ಇನ್ನೂ ಅದಾರ.
ಅಂದ್ರೆ ಈ ರಾಮನ ನಾಮದ ಮಂತ್ರ ಈ ಧರ್ಮದ ಪತಾಕಿಯನ್ನ ಈ ಭೂಲೋಕದಿಂದ ವೈಕುಂಠಕ್ಕೆ ಹಾಕಿದ್ರು. ಧರ್ಮದ ಪತಾಕಿ ಏನಂತಾರ? ಕ್ರಾಂತಿಯಾದವರು ಅಂತಾರ. ಇವ್ರು ಕ್ರಾಂತಿ ಆದವರು ಅಂತಾರ. ಕ್ರಾಂತಿ ಆಗ್ಬೇಕಾದ್ರೆ ಏನ್ ಹೋಗ್ಬೇಕಂದ್ರೆ ಭ್ರಾಂತಿ ಹೋಗ್ಬೇಕು ಅಂತಾರ. ಭ್ರಾಂತಿ ಹೋಗ್ಬೇಕಂದಾಗ ಕ್ರಾಂತಿ ಆಗ್ತದ. ಅಲ್ಲಿ ತನಕ ಕ್ರಾಂತಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಮನುಷ್ಯನಲ್ಲಿ ಮೌನತೆ ಅಂದ್ರೆ ನಮಗೆ ಏನ್ ಬೇಕು ಪ್ರಥಮ ಅಂದ್ರ ಶಾಂತಿ ಸಿಗ್ಬೇಕಾದ್ರೆ ಒಂದ್ 10 ನಿಮಿಷ ಮೌನ ಆಗ್ಬೇಕು. ಆತ್ಮ ಕಲ್ಯಾಣ ಆಗ್ಬೇಕಾದ್ರೆ ಜ್ಞಾನ ಮಾಡೋದು. ಏನ್ ಜ್ಞಾನ ಮಾಡತ್ತೇವಲ್ಲ ಈ ಜ್ಞಾನ ಆಗ್ಬೇಕು. ಮತ್ತು ಸಿರಿ ಸಂಪತ್ತು ನಮಗೆ ಸಿಗ್ಬೇಕಾದ್ರೆ ದಾನ ಧರ್ಮ ಆಗ್ಬೇಕಂತ. ದಾನ ಧರ್ಮ ಅಂದ್ರೆ ದಾನವೇ ಧರ್ಮದ ಮೂಲವೆಯ ಕೂಡಲ ಸಂಗಮ ದೇವ. ಈ ದಾನ ಮಾಡಕ್ಕೆ ಬಂದಿದ್ದ ಕಡೆ ಇದ್ರೆ ದೇವರೇನಂತಾನ, ಈ ಪರೋಪಕಾರ ಸಂತ ಶರಣರಿಗೆ ಮಾಡಿದ್ರೆ ನಿನಗುಪಕಾರ ನಾನು ಮಾಡೋನದೇನು ತಾನ ಕಲಾಂಗ ಕೂತಿದ್ರು. ಈ ಸಂತರಿಗೆ ಉಪಕಾರ ಮಾಡಿದ್ರೆ ನಿನಗುಪಕಾರ ನಾನು ಮಾಡೋನದು. ನೀನು ಸಂತರಿಗಾಗಿ ಜೀವನವನ್ನು ತ್ಯಾಗ ಮಾಡಿದ್ರೆ ಅದು ನಿನಗಾಗಿ ನಾ ತ್ಯಾಗ ಮಾಡ್ತೀನಿ ಅಂತ ಪರಮಾತ್ಮ. ನಿನಗಾಗಿ ತ್ಯಾಗ ಮಾಡ್ತೀನಿ. ನೀ ಏನು ಹೇಳ್ತೀವಿ ನಿನ್ನ ಮನಸ್ಸಿನಾಗ ಯಾವ ಏನೋ ಬಂದ್ರು ಕೆಲಸಗಳ ಅವ ಇಲ್ಲಿ ಹೇಳು ಹೊಡೆದ್ರೆ ನಾ ಮಾಡ್ತೇನೆ ಅಂತ ಪರಮಾತ್ಮ. ಅಲ್ಲಿ ಹೇಳು ಹೊಡೆದ್ರೆ ಮಾಡ್ತಾನ ಪರಮಾತ್ಮ. काय सांगूया संताचे उपकार मज निरंतर जागविती काय जावे यासी वावे उत्तरावी देवी तुहा पायी जीव तोडा सहज बोलून हितोपदेश करुणिसायास शिकविती. ಅಂದ್ರೆ ಮನುಷ್ಯನ ಕರುಣ ಹೆಂಗಿರ್ಬೇಕ್ರಿ ಅಂತ ಕೇಳಿದ್ರ ಅದು ಹೂ ಅರಳಿದಂಗಿರ್ಬೇಕಂತ. ಕಮಲ ಕಿಸಿರಿನೊಳಗದ ಅದು ಮಗ್ಗಿ ಇತ್ತಂದ್ರೆ ಚಂದ ಕಾಣ್ತದ ಇಲ್ಲ. ಅದು ಹೂ ಅರಳಿತ್ತಂದ್ರೆ ಏನ್ ಚಂದ ಕಮಲ ಅಂತೀವಲ್ಲ. ನಿನ್ನ ಕರುಣ ಹಿಂಗ ಅರಳಿತ ಇದ್ರೆ ಪರಮಾತ್ಮ ಅಂತಾನ, ನನ್ನ ಪ್ರೇರಣೆ ನಿನಗೆ ಸದಾ ಆಗ್ತದೆ ನೋಡು ಅಂತ. ನನ್ನ ಆಶೀರ್ವಾದ ನಿನಗೆ ಸದಾ ಫಲ ಇರ್ತದ ನೋಡು ಅಂತಾನ. ಈ ಸ್ವಚ್ಛ ಮನಸ್ಸಿದ್ದ ಕಡೆ ಇದ್ರೆ ಭಗವಂತೇನಂತಾರ, ನಿನ್ನ ಬಿಟ್ಟು ನಾ ಹಿಂದೂ ಮುಂದೂ ಆಗುವುದಿಲ್ಲ ಅಂತಾನ. ಕಲಂಡ ಕೋಟಿ ಬ್ರಾಹ್ಮಣ ಅಂತ ತುಕಾಮನೆ ವಸ್ತ ಏನು ಏಕ ಚಿತ್ತ ಐಶ್ವರ್ಯತ ಸಾಂಬಾಳ. ಚಿತ್ತ ಹೆಂಗಿರ್ಬೇಕ್ರಿ ಅಂತಾರವ್ರು. ಚಿತ್ತ ಹೆಂಗಿರ್ಬೇಕಂದ್ರ ಒಂದು ಕಲ್ಲು ತಗೊಂಡು ಬುದಲಾಗ ಒಡಲಿ ಹೆಂಗ ಕಲ್ಲು ನರ್ತಕ ರಕ್ಷ ಅಂತೇಳಿ ನಿನ್ನ ಚಿತ್ತ ಹೆಂಗಿರ್ಬೇಕಂತ. ಈ ನಿನ್ನ ಚಿತ್ತದೊಳಗ ರಾಮ ಅನ್ನುವ ನಾಮ ಹೋಗಿ ಕುಂತ್ರ ಅದು ಎಲ್ಲಿ ಅಡ್ಗಾಡಬಾರ್ದಂತ, ಎಲ್ಲೆಲ್ಲೂ ಅಡ್ಗಾಡಬಾರ್ದಂತ. ಹಂಗ ರಕ್ಷಣ ಕುಂತಿರ್ಬೇಕಂತ. ಈ ಚಿತ್ತ ಅದು ಚಿತ್ತ ವೃತ್ತಿ ಆದ್ರೆ ಚಿತ್ತ ಶುದ್ಧಿ ಆದ್ರೆ ಏನಂತಾರ, ಚಿತ್ತ ವೃತ್ತಿ ಆದ್ರ ಚಿತ್ತ ಶುದ್ಧಿ ಆದ್ರ ಭಗವಂತನ ಪ್ರಾಪ್ತಿ ಸದಾ ಆಗ್ತತಿ ಅಂತಾನ. ಭಗವಂತನ ಪ್ರಾಪ್ತಿನ ಹುಡುಕುದು ಜರತನೇ ಇಲ್ಲ. ನಿನ್ನ ಚಿತ್ತ ಶುದ್ಧಿ ಆದ್ರೆ ನನ್ನ ಪ್ರಾಪ್ತಿ ನಾ ಸದಾನೇನೆ ಮಾಡ್ತೇನೋ ಅಂತ ತಿಳ್ಕೊಂಡು ಬರ್ತಾ ಇದ್ದಾನ. काही सांगूया संताचे उपकार म्हणजे निरंतर जागविती ಅಂತ ಹೇಳ್ತಾ ಇನ್ನು